ಬಿಜೆಪಿಯವರು ಶಾಂತಿ ಸಭೆಗೆ ಬರಲಿಲ್ಲ, ನಾಚಿಕೆ ಆಗಬೇಕು. ಹೋದ ಬಾರಿ ಮಂಡ್ಯ ಚಲೋ ಮಾಡಿದ್ರು, ಈಗ ಮದ್ದೂರು ಚಲೋ ಮಾಡ್ತಾ ಇದ್ದಾರೆ. ಮದ್ದೂರು ಗಲಭೆ ರಾಜಕೀಯಕ್ಕೆ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲಿಕ್ಕೆ ಬಿಜೆಪಿ ಹಿಡಿದಾಡ್ತಾ ಇದೆ. ಆರ್ಎಸ್ಎಸ್ ಮನವೊಲಿಸಲಿಕ್ಕೆ ರಾಜ್ಯ ಬಿಜೆಪಿ ಒದ್ದಾಟವನ್ನು ಮಾಡ್ತಾ ಇದೆ. ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ವಿಚಾರಗಳನ್ನ ಮದ್ದೂರು ಏನ್ ನಡೀತಲ್ಲ ಆ ಒಂದು ಘಟನೆಯ ವಿಚಾರವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಶಾಂತಿಯುತವಾಗಿ ಸಭೆಯನ್ನ ಮಾಡಲಿಕ್ಕೆ ಬಿಜೆಪಿಯವರು ಬರಲಿಲ್ಲ. ಬಿಜೆಪಿಯವರಿಗೆ ಆರ್ಭಟ ಬೇಕಾಗಿತ್ತು, ಬಿಜೆಪಿಯವರಿಗೆ ಬೇಕಾಗಿರೋದೇ ಇದಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಯಾರೂ ಬಂದಿಲ್ಲ. ಮದ್ದೂರಿನಲ್ಲಿ ಶಾಂತಿಯುತ ಸಭೆಯನ್ನ ನಡೆಸೋದಾದ್ರೆ ಅದು ಆಲ್ರೆಡಿ ಸಕ್ಸಸ್ ಆಗ್ತಿತ್ತು ಎನ್ನುವಂತಹ ಮಾತನ್ನ ಖರ್ಗೆ ಆಡಿರುವಂಥದ್ದು. ಹೋದ ಬಾರಿ ಮಂಡ್ಯ ಚಲೋ ಮಾಡಿದ್ರು, ಈಗ ಮದ್ದೂರು ಚಲೋವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಶಾಂತಿ ಸಭೆಗೆ ಬರಲಿಲ್ಲ, ಅವರಿಗೆ ನಾಚಿಕೆ ಆಗಬೇಕು. ಮದ್ದೂರು ಗಲಾಟೆ ರಾಜಕೀಯಕ್ಕೆ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲಿಕ್ಕೆ ಬಿಜೆಪಿ ಹೆಣದಾಟವನ್ನು ನಡೆಸ್ತಾ ಇದೆ. ಆರ್ಎಸ್ಎಸ್ ಮನವೊಲಿಸಲಿಕ್ಕೆ ರಾಜ್ಯ ಬಿಜೆಪಿಯವರು ಸರ್ಕಸ್ ಮಾಡ್ತಾ ಇದ್ದಾರೆ, ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಾಂತಿಯುತವಾಗಿ ಗಣೇಶನನ್ನು ಕೂಡ ವಿಸರ್ಜನೆ ಮಾಡಾಯಿತು ಮದ್ದೂರಿನಲ್ಲಿ. ಸೊ ಆ ಒಂದು ಜಗಳ ಪ್ರತಿಭಟನೆ ಏನಿದೆಯಲ್ಲ, ಇದಕ್ಕೆಲ್ಲದಕ್ಕೂ ಕಾರಣ ಬಿಜೆಪಿಗರೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಡೈರೆಕ್ಟ್ ಆಗಿ ಟಾಂಟ್ ಅನ್ನ ಕೊಟ್ಟಿರುವಂತದ್ದು. ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವ್ದೋ ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು? ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ, ಮಂಡ್ಯ ಚಲೋ ಮಾಡಿದ್ರು, ಮದ್ದೂರು ಚಲೋ ಮಾಡಿದ್ರು, ಏನಾಯ್ತು? ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರ ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ? ಧರ್ಮಾಧಿಕಾರಿಗಳ ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡದೋಣಿನಲ್ಲೂ ಇಡುತ್ತಾರ ಕಾಲು ಇವ್ರ ಕೆಲ್ಸನೇ ಇಷ್ಟ ಇವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವ್ರ, ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಾರೆ ಇವತ್ತು. ಅರೆಸ್ಟ್ ಮಾಡಿರೋರೇನ್ ಅಮಾಯಕರೇನ್ರಿ? ತನಿಖೆ ಮಾಡ್ತಾ ಇದೀವಲ್ಲ. ಸರ್ಕಾರ ಬಗ್ಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು. ಸ್ವಲ್ಪ ನಾಚಿಕೆ ಇದೆಯಾ ಇವರಿಗೆ? ಇವರು ಏನೋ ಬಹಳ ದೊಡ್ಡ ದೇಶ ಪ್ರೇಮಿ ಅಂತಾರಲ್ಲ, ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ? ಏನಾದ್ರು ಅದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವ್ದೋ ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು? ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ, ಮಂಡ್ಯ ಚಲೋ ಮಾಡಿದ್ರು, ಮದ್ದೂರು ಚಲೋ ಮಾಡಿದ್ರು, ಏನಾಯ್ತು? ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರ ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ? ಧರ್ಮಾಧಿಕಾರಿಗಳ ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡದೋಣಿನಲ್ಲೂ ಇಡುತ್ತಾರ ಕಾಲು ಇವ್ರ ಕೆಲ್ಸನೇ ಇಷ್ಟ ಇವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವ್ರ, ಅವ್ರು ನಮ್ಗೆ ಬೋಗಸ್ ಬಿಜೆಪಿ ಸರ್ಕಾರ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಬಿಜೆಪಿಯವರೆಲ್ಲ ಹೇಳೋದು ಪೂರ ಸುಳ್ಳೆ, ಅವರು ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಖರ್ಗೆ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.